ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಲೈಫ್ ಈಸಿ. ಇವತ್ತಿನ ಈಸಿ ರೆಸಿಪಿ. ಇದನ್ನು ಬ್ರೇಕ್ಫಾಸ್ಟ್ ರೀತಿ ತೊಗೋಬೋದು, ಹಾಗೆ ಸ್ನ್ಯಾಕ್ಸ್ ರೀತಿ ಕೂಡ ತೊಗೋಬೋದು. ಇದನ್ನು ನಾವು ಮಾಡ್ತಿರೋದು ಕೇವಲ ಒಂದೇ ಒಂದು ಸ್ಪೂನ್ ಎಣ್ಣೆಯನ್ನು ಬಳಸಿ ಮಾಡ್ತಿರೋದ್ರಿಂದ ಹೆಲ್ದಿಯಾಗಿ ಕೂಡ ಇರುತ್ತೆ, ಹಾಗೆ ಟೇಸ್ಟಿಯಾಗಿ ಕೂಡ ಇರುತ್ತೆ. ಹಾಗೆ ಈ ರವಾ ಬಾಲ್ಸ್ ಮಾಡಲಿಕ್ಕೆ ಮುಖ್ಯವಾಗಿ ನಮಗೆ ರವೆ ಬೇಕಾಗುತ್ತೆ. ರವಾ ಬಾಲ್ಸ್ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಮೊದಲನೇದಾಗಿ ಬಾಣಲಿ ಬಿಸಿಗೆ ಇಟ್ಕೊಂಡಿದ್ದೀನಿ. ಬಿಸಿಯಾದ ನಂತರ 1 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿಯಾದ ನಂತರ ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಸ್ವಲ್ಪ ಸಿಡಿದ ನಂತರ 1 ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಸಣ್ಣ ಕಟ್ ಮಾಡ್ಕೊಂಡಿರೋಂಥ ಹಸಿರು ಮೆಣಸಿನ್ಕಾಯಿ, ಇದ್ರ ಜೊತೆಗೆ ಅರ್ಧ ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್. ಇಲ್ಲಿ ಚಿಲ್ಲಿ ಫ್ಲೇಕ್ಸ್ ಆಪ್ಷನಲ್, ಬೇಕಿದ್ದರೆ ಹಾಕ್ಕೋಬೋದು, ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು. ಇದ್ರ ಜೊತೆಗೆ 1 ಇಂಚಷ್ಟು ಶುಂಠಿನ ಗ್ರೇಟ್ ಮಾಡಿ ಅಂದರೆ ತುರಿದ್ಬಿಟ್ಟು ಹಾಕಿದ್ದೀನಿ. ಹಾಗೆ ಸ್ವಲ್ಪ ಕರಿಬೇವನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಇದೆಲ್ಲ ಸ್ವಲ್ಪ ಒಗ್ಗರಣೆಯಲ್ಲಿ ಫ್ಲೇವರ್ ಬರೋವರೆಗೂ ಸಣ್ಣ ಉರಿ ಇಟ್ಕೊಂಡೆ ನಾವು ಇದನ್ನು ಹುರ್ಕೋಬೇಕು. ಇದೆಲ್ಲ ಚೆನ್ನಾಗಿ ಫ್ಲೇವರ್ ಬಂದ ನಂತರ ಇದಕ್ಕೆ ಸುಮಾರು 2 ಕಪ್ಪಷ್ಟು ನೀರು ಹಾಕ್ಕೋತಾ ಇದ್ದೀನಿ. ಇದು ಮಾಮೂಲಿ ತಣ್ಣೀರನ್ನು ಹಾಕ್ಕೊಂಡಿದ್ದೀನಿ. ಆನಂತರ ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕಿ ಮತ್ತೊಂದು ಸಲ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಮೀಡಿಯಮ್ ಹೀಟಲ್ಲಿ ಇಟ್ಕೊಂಡು ಕುದಿ ಬರೋವರೆಗೂ ವೆಯ್ಟ್ ಮಾಡಬೇಕು. ಒಂದು ಕುದಿ ಬಂದ ನಂತರ ನಾನು ಇದಕ್ಕೆ ರವೆ ಆ್ಯಡ್ ಮಾಡ್ತಾಯಿದ್ದೀನಿ. ಕರೆಕ್ಟಾಗಿ ಮೆಜರ್ಮೆಂಟ್ ಇಟ್ಕೊಂಡೆ ಹಾಕ್ಕೋಬೇಕಾಗುತ್ತೆ. 1 ಕಪ್ಪಷ್ಟು ರವೆ ನಾನು ಇಲ್ಲಿ ತೊಗೊಂಡಿದ್ದೀನಿ. ಅದಕ್ಕೆ ಸುಮಾರು 2 ಕಪ್ಪಷ್ಟು ನೀರನ್ನು ಹಾಕ್ಕೊಂಡಾಗ ಕನ್ಸಿಸ್ಟೆನ್ಸಿ ನಮಗಿದು ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಉಪಯೋಗಿಸಿರೋದು ಬಾಂಬೆ ರವೆನೇ ಉಪಯೋಗಿಸ್ಬೇಕು ಅಂತೇನಿಲ್ಲ. ಚಿರೋಟಿ ರವೆ ಅಥವಾ ಬನ್ಸಿ ರವೆ ಏನು ಬೇಕಾದ್ರೆ ನಾವು ಉಪಯೋಗಿಸ್ಕೋಬೋದು. ಹಾಗೆ ರವೆ ನಾನಿಲ್ಲಿ ಹುರಿದಿಲ್ಲ, ಹಾಗೆ ಹಸಿಯಾಗಿ ಹಾಕ್ಕೊಂಡಿದ್ದೀನಿ. ರವೆ ಹಾಕಿದ ನಂತರ ಸುಮಾರು 3 ರಿಂದ 4 ಟೇಬಲ್ ಸ್ಪೂನಷ್ಟು ಹಸಿ ತೆಂಗಿನಕಾಯಿ ತುರಿಯನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ತೆಂಗಿನಕಾಯಿ ಇಲ್ಲ ಅಂತಂದರೆ ಕೊಬ್ಬರಿನ ಕೂಡ ತುರಿದ್ಬಿಟ್ಟು ಹಾಕ್ಕೋಬಹುದು. ಸೊ ರವೆ, ತೆಂಗಿನಕಾಯಿ ಎಲ್ಲ ಹಾಕಿದ ನಂತರ ಮತ್ತೊಂದು ಸತಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಈ ರೀತಿ ಆಗುತ್ತೆ. ಚೆನ್ನಾಗಿ ಇದೆಲ್ಲ ಹೊಂದ್ಕೊಂಡ ನಂತರ ಸ್ಟವ್ ಆಫ್ ಮಾಡಬೇಡ. ಸ್ಟವ್ ಆಫ್ ಮಾಡಿ ಮುಚ್ಚಿಟ್ಟಾಗ ಹಬೆನಲ್ಲೇ ಸ್ವಲ್ಪ ಇದು ಚೆನ್ನಾಗಿ ಸಾಫ್ಟ್ ಆಗುತ್ತೆ. ಮುಚ್ಚಿಟ್ಟು ಒಂದು 2 ನಿಮಿಷ ಬಿಟ್ಬೇಡ. 2 ನಿಮಿಷದ ನಂತರ ಸ್ವಲ್ಪ ಇದು ಬಿಸಿ ಇದೆ, ಮುಟ್ಟೋಷ್ಟು ಬಿಸಿ ಇದೆ ಅಂತನ್ನುವಾಗ ಮತ್ತೊಂದು ಸತಿ ಇದನ್ನು ದೊಡ್ಡ ತಟ್ಟೆಗೆ ಹಾಕ್ಕೊಂಡು ನಾದ್ಕೋತಾ ಇದ್ದೀನಿ. ಇದು ಈ ರೀತಿ ನಾದ್ಕೊಂಡಾಗ ಮತ್ತಷ್ಟು ಸಾಫ್ಟ್ ಆಗುತ್ತೆ. ನಿಮಗೇನಾದ್ರು ಇಲ್ಲಿ ತೆಳುವಾಗಿದೆ ಅಂತ ಅನಿಸಿದ್ರೆ ರವೆ ನಾವು ಹಾಕಿ ಹುರಿಯೋವಾಗಲೇ ಇನ್ನು ಸ್ವಲ್ಪ ರವೆ ಆ್ಯಡ್ ಮಾಡಿಕೊಂಡು ಈ ಕನ್ಸಿಸ್ಟೆನ್ಸಿ ಬರೋ ಹಾಗೆ ಮಾಡ್ಕೋಬೇಕು. ಇವಾಗ ನಾವು ರವೆ ಹಾಕ್ಕೊಳಕ್ಕಾಗಲ್ಲ. ಯಾವಾಗ ನಾವು ನೀರಲ್ಲಿ ಹಾಕಿ ರವೆ ತಿರುಗ್ತಿರ್ತೀವಿ ಆ ಟೈಮಲ್ಲೇ ನೋಡ್ಕೋಬೇಕು. ತೆಳುವೇನಾರು ಆಯಿತು ಅಂದರೆ ಮತ್ತೊಂದು ಸ್ವಲ್ಪ ರವೆ ಹಾಕ್ಕೋಬೋದು. ಹಾಗೆ ನೆನಪಿಲ್ಲಿ ಹುರಿದುಬಿಟ್ಟೆ ಹಾಕ್ಕೋಬೇಕು ಅಂತೇನಿಲ್ಲ, ಹಸಿಯಾಗಿ ಕೂಡ ರವೆನ ನಾವು ಹೇಗಿರುತ್ತೋ ಹಾಗೆ ಹಾಕ್ಕೊಂಡು ಈ ರೀತಿ ಮಾಡ್ಕೋಬೋದು. ಚೆನ್ನಾಗಿ ನಾದ್ಕೊಂಡಾದ್ಮೇಲೆ ಸಾಫ್ಟಾಗಿರೋಂಥ ಈ ಡೋಯಿಂದ ಈ ರೀತಿ ಸಣ್ಣ ಸಣ್ಣ ಬಾಲ್ಸ್ನ ಪ್ರಿಪೇರ್ ಮಾಡ್ಕೋಬೇಕು. ಸುಮಾರು 1 ನಿಂಬೆ ಹಣ್ಣಿನ ಗಾತ್ರದಷ್ಟು ದಪ್ಪ ಇರೋವಂಥ ಉಂಡೆಗಳನ್ನು ಮಾಡ್ಕೋತಾ ಇದ್ದೀನಿ. ಇದೇ ರೀತಿ ಪೂರ್ತಿಯಾಗಿ ಎಲ್ಲ ಉಂಡೆಗಳನ್ನು ರೆಡಿ ಮಾಡ್ಕೊಂಬೇಡ. ನಾವಿವತ್ತು ಇಲ್ಲಿ ಮಾಡ್ತಿರೋದು ರವಾ ಬಾಲ್ಸ್ ಆಗಿದ್ದರಿಂದ ಸುಮಾರು ಜನಕ್ಕೆ ಉಪ್ಪಿಟ್ಟು ಇಷ್ಟ ಇಲ್ಲ ಅಂತನ್ನೋರು ಅಥವಾ ರವೆಯಿಂದ ಏನೆಲ್ಲ ನಾವು ಟ್ರೈ ಮಾಡಿರ್ತೀವಿ. ಆದರೆ ಈ ರೆಸಿಪಿ ಒಂದ್ಸತಿ ಟ್ರೈ ಮಾಡಿದ್ರೆ ಖಂಡಿತ ಮನೇಲಿ ದೊಡ್ಡವರು ಮಕ್ಕಳು ಎಲ್ಲರಿಗೂ ಇಷ್ಟ ಆಗುತ್ತೆ. ಹಾಗೆ ಮಕ್ಕಳು ಕೂಡ ಓಡಾಡಿಕೊಂಡು ಒಂದೊಂದೇ ಬಾಲ್ಸ್ ತೊಗೊಂಡು ತಿಂತಾ ಇರ್ತಾರೆ. ನಾವು ತಿನ್ನಿಸುವಂಥ ಅವಶ್ಯಕತೆನೇ ಇಲ್ಲ. ಸರಿ, ಈ ಎಲ್ಲ ಬಾಲ್ಸ್ ರೆಡಿ ಮಾಡ್ಕೊಂಡಾಗಿದೆ. ಇದನ್ನು 10 ರಿಂದ 15 ನಿಮಿಷ ನಾವು ಇದನ್ನು ಸ್ಟೀಮಲ್ಲಿ ಬೇಯಿಸ್ಕೊಂಡಾಗ ಮತ್ತಷ್ಟು ಸಾಫ್ಟಾಗಿರೋಂಥ ಬಾಲ್ಸ್ ರೆಡಿ ಆಗುತ್ತೆ. ಇದು ಹೆಲ್ದಿಯಾಗಿ ಮಾಡ್ತಿರೋದ್ರಿಂದ ನಾವು ಇದಕ್ಕೆ ಹೆಚ್ಚಿಗೆ ಎಣ್ಣೆ ಉಪಯೋಗಿಸಿಲ್ಲ, ಸ್ಟೀಮ್ ಮಾಡಿ ಮಾಡೋದ್ರಿಂದ ಇನ್ನೂ ಚೆನ್ನಾಗಿ ರುಚಿ ಕೊಡುತ್ತೆ. ಸ್ಟೀಮರಲ್ಲಿ ಒಂದು ಪಾತ್ರೆಯಲ್ಲಿ ಸುಮಾರು 1-2 ಗ್ಲಾಸಷ್ಟು ನೀರು ಬಿಸಿ ಮಾಡಿಕೊಂಡು ಮೇಲ್ಗಡೆ ಸ್ಟೀಮರ್ ಪಾತ್ರೆ ಇಟ್ಕೊಂಡಿದ್ದೀನಿ. ನಿಮ್ಮ ಹತ್ರ ಸ್ಟೀಮರ್ ಪಾತ್ರೆ ಇಲ್ಲ ಅಂದರೆ ಇಡ್ಲಿ ಕುಕ್ಕರಲ್ಲಿ ಕೂಡ ಇದೇ ರೀತಿ ನಾವು ಹಬೆನಲ್ಲಿ ಬೇಯಿಸ್ಕೋಬೋದು. ಕೆಳಗಡೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಕೂಡ ಇದನ್ನು ಬೇಯಲಿಕ್ಕೆ ಇಡ್ಬೋದು, ಅಥವಾ ಕೆಳಗಡೆ ಈ ಥರ ನಾನು ಬಟರ್ ಶೀಟ್ ಹಾಕ್ಕೊಂಡಿದ್ದೀನಿ, ಅಥವಾ ಬಾಳೆ ಎಲೆ ಇದ್ದರೆ ಬಾಳೆ ಎಲೆ ಹಾಕ್ಕೊಂಡು ಕೂಡ ರವಾ ಬಾಲ್ಸ್ನ ಇಟ್ಟು 10 ನಿಮಿಷ ನಾವು ಇದನ್ನು ಹಬೆನಲ್ಲಿ ಬೇಯಿಸ್ಕೊಳ್ಳೋಣ. ಡೈರೆಕ್ಟಾಗಿ ಇಟ್ಟಾಗ ಸ್ವಲ್ಪ ಬಿಸಿಗೆ ಅಂಟ್ಕೊಳ್ಳುತ್ತೆ ಅನ್ನೋಕ್ಕೋಸ್ಕರ ಕೆಳಗಡೆ ಬಟರ್ ಶೀಟ್ ಹಾಕಿದ್ದೀನಿ. ಎಲ್ಲ ಬಾಲ್ಸ್ ಹಾಕಿ ಮುಚ್ಚಿಟ್ಟು 10 ನಿಮಿಷ ನಾವು ಇದನ್ನು ಹಬೆನಲ್ಲಿ ಬೇಯಿಸ್ಕೋಬೇಕು. 10 ನಿಮಿಷದ ನಂತರ ಈ ರೀತಿ ಆಗಿರುತ್ತೆ. ತುಂಬ ಚೆನ್ನಾಗಿ ಇನ್ನೂ ಸಾಫ್ಟಾಗಿರುತ್ತೆ. ಹೀಗೆ ತಿನ್ನೋಕ್ಕೆ ಇಷ್ಟ ಇಲ್ಲ ಅಂತನವ್ರಿಗೆ ಇನ್ನು ಸ್ವಲ್ಪ ಇದಕ್ಕೆ ಟ್ವಿಸ್ಟ್ ಕೊಟ್ಟು ಸ್ವಲ್ಪ ಮಸಾಲೆಗಳನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೂ ಮುಂಚೆ ಸ್ವಲ್ಪ ಇದನ್ನು ತಣ್ಣಗೆ ಮಾಡ್ಕೊಳ್ಳೋಣ. ತಣ್ಣಗಾಗಿರೋಂಥ ಬಾಲ್ಸ್ನ ಒಂದು ಬೇರೆ ಪ್ಲೇಟಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಇರುತ್ತೆ. ನಾವು ಹಬೆನಲ್ಲಿ ಬೇಯಿಸಿದ್ದರಿಂದ ಸ್ವಲ್ಪ ಇದು ಬೌನ್ಸ್ ಕೂಡ ಆಗ್ತಿದೆ. ತುಂಬ ಚೆನ್ನಾಗಿದು ಇನ್ನೂ ಚೆನ್ನಾಗಿ ಬೆಂದು ರೆಡಿಯಾಗಿದೆ. ಬಾಣಲೆ ಬಿಸಿ ಮಾಡಿಕೊಂಡು ಸುಮಾರು 1.5 ಟೀ ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ. ತುಪ್ಪ ಸ್ವಲ್ಪ ಕರಗಿದ ನಂತರ ಇದಕ್ಕೆ ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕೋಣ. ಸಾಸಿವೆ ಸ್ವಲ್ಪ ಸಿಡಿದ ನಂತರ ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕೋತಾ ಇದ್ದೀನಿ. ಹಾಗೆ ಒಂದು ಸಣ್ಣ ಕಟ್ ಮಾಡ್ಕೊಂಡಿರೋಂಥ ಮೆಣಸಿನಕಾಯಿ, ಸ್ವಲ್ಪ ಕರಿಬೇವು, 1/4 ಸ್ಪೂನಷ್ಟು ಅರಿಶಿನ ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬೇಡ.
ಹಾಗೆ ಇಲ್ಲಿ ನಾವು ಒಂದು ಒಳ್ಳೆ ಟೇಸ್ಟ್ ಕೊಡೋಕ್ಕೋಸ್ಕರ ಸಾಂಬಾರ್ ಪೌಡರ್ ಆ್ಯಡ್ ಮಾಡ್ತಾಯಿದ್ದೀನಿ. 1 ಸ್ಪೂನಷ್ಟು ಸಾಂಬಾರ್ ಪೌಡರ್ ಹಾಕ್ಕೋಬೋದು. ಸಾಂಬಾರ್ ಪೌಡರ್ ಅಥವಾ ಪಾವ್ ಭಾಜಿ ಮಸಾಲ ನಮ್ಗೆ ಯಾವ ಥರ ಟೇಸ್ಟ್ ಬೇಕು ಅನಿಸುತ್ತೆ ಆ ಥರ ಮಸಾಲ ಪೌಡರ್ಸ್ನ ಆ್ಯಡ್ ಮಾಡ್ಕೋಬೋದು. ಸೊ ಪುಳಿಯೋಗರೆ ಪೌಡರ್ ಹಾಕ್ಕೋಬೋದು, ಹಾಗೆ ಸಾಂಬಾರ್ ಪೌಡರ್ ಹಾಕ್ಕೋಬೋದು, ವಾಂಗಿಬಾತ್ ಪೌಡರ್ ಹಾಕ್ಕೋಬೋದು. ನಿಮ್ಗೆ ಇಷ್ಟದ ಪ್ರಕಾರ ಇದಕ್ಕೆ ಫ್ಲೇವರ್ಸ್ಗೋಸ್ಕರ ಪೌಡರ್ಸ್ನ ಆ್ಯಡ್ ಮಾಡ್ಕೋಬೋದು. ಸಾಂಬಾರ್ ಪೌಡರ್ 1 ಸ್ಪೂನಷ್ಟು ಹಾಕಿ ಸ್ವಲ್ಪ ಕಾಯಿ ತುರಿ ಹಾಕಿ ಇದೆಲ್ಲ ಮಿಕ್ಸ್ ಮಾಡ್ಕೊಂಡ ನಂತರ 2 ರಿಂದ 3 ಟೇಬಲ್ ಸ್ಪೂನಷ್ಟು ನೀರು ಹಾಕಿದ್ದೀನಿ. ಈ ಮಸಾಲ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋವರೆಗೂ ಮಾತ್ರ ನಾವು ಇದಕ್ಕೆ ಒಂದು ಕುದಿ ಬರೋವರೆಗೂ ಕುದಿಸ್ಕೋಬೇಕು. ಆನಂತರ ಇದಕ್ಕೆ ಸ್ಟೀಮ್ ಮಾಡಿ ಇಟ್ಕೊಂಡಿರೋಂಥ ಬಾಲ್ಸ್ನ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ತುಂಬ ಟೇಸ್ಟಿಯಾಗುತ್ತೆ. ನಾನು ಆಗಲೇ ಹೇಳ್ದಂಗೆ ಇದನ್ನು ತಿಂಡಿ ರೀತಿಯೂ ತೊಗೋಬೋದು, ಸ್ನ್ಯಾಕ್ಸ್ ರೀತಿಯೂ ತೊಗೋಬೋದು. ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಹಾಗೆ ಉಪ್ಪಿಟ್ಟು ಇಷ್ಟ ಇಲ್ಲ ಅಂತನೋರು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಫೈನಲಲ್ಲಿ ಹೀಗೆ ಕಾಣುತ್ತೆ. ಹಾಗೆ ಫ್ರೆಶ್ ಆಗಿರೋಂಥ ತೆಂಗಿನಕಾಯಿನ ಹಾಕಿರೋದ್ರಿಂದ ತಿನ್ನುವಾಗ ನಮಗೆ ಬಾಯಿಗೆ ತೆಂಗಿನಕಾಯಿ ತುರಿ ಕೂಡ ಸಿಗ್ತಿರುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಇದಕ್ಕೆ ಫೈನಲಲ್ಲಿ ಸಣ್ಣ ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಹಾಗಿದ್ರೆ ಬೇಕೆಂದರೆ ಮೇಲಿಂದ 1 ಸ್ಪೂನಷ್ಟು ನಿಂಬೆ ರಸ ಹಾಕ್ಕೊಂಡ್ರೆ ಇನ್ನೂ ರುಚಿ ಇರುತ್ತೆ. ಹಾಗೆ ಸರ್ವ್ ಮಾಡುವಾಗ ಬೇಕಿದ್ರೆ ಇದ್ರ ಜೊತೆಗೆ ಚಟ್ನಿ ಕೊಡ್ಬೋದು ಅಥವಾ ಸಾಸ್ ಜೊತೆ ಕೂಡ ಸರ್ವ್ ಮಾಡ್ಬೋದು. ಏನೂ ಇಲ್ಲ ಅಂತಂದರೆ ಹೀಗೆ ಕೂಡ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಖಂಡಿತ ಒಂದು ಸತಿ ನೀವು ಕೂಡ ಟ್ರೈ ಮಾಡಿ ನೋಡಿ. 1 ಕಪ್ಪಷ್ಟು ರವೆ, 1 ಸ್ಪೂನ್ ಎಣ್ಣೆಯಿಂದ ಹೆಲ್ದಿಯಾಗಿರೋಂಥ ಸ್ಟೀಮಲ್ಲಿ ಬೇಯಿಸಿ ಮಾಡಿರುವಂಥ ರವಾ ಬಾಲ್ಸ್ ನೀವೆಲ್ಲರೂ ಒಂದು ಸತಿ ಟ್ರೈ ಮಾಡಿ. ಹಾಗೆ ಇವತ್ತಿನ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಹೊಸಬ್ರು ಯಾರು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವತ್ತಿನ ಈ ರೆಸಿಪಿ ಜೊತೆಗೆ ನಾನು ಹೊರಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಹೊಸ ರೆಸಿಪಿ ಜೊತೆಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.